ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿನಿ ಅಂದರೆ ಒಂದು ಒಂದು ದೊಡ್ಡದಾಗಿ ಈರುಳ್ಳಿ, ಒಂದು 8-9 ಮೆಣಸಿನ್ಕಾಯಿ ಅಷ್ಟೇ ಹೆಚ್ಚಿದ್ದು ನಾನು, ಹೆಚ್ಚಿಗೆ ಹೆಚ್ಚಿಲ್ಲ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಕ್ಕದಂಗೆ ನೀವು ಮಾಡ್ಕೋಬೋದು. ಇವತ್ತು ಮಾಡ್ತಿರುವ ರೆಸಿಪಿ ಬಂದು ನಮ್ಮದೇ ಗ್ಯಾಸ್ ಒಲೆ ರೆಸಿಪಿ. ಉಳ್ಳಾಗಡ್ಡಿ ಕುರ್ಮಾ ಕಬಾಬ್ ಮಾಡೋದು ಅಂದರೆ ಉಳ್ಳಾಗಡ್ಡಿ ಒಂದು ಟೆಕ್ಚರ್ ಕುರ್ಮಾ ಮಾಡಿಸಿ ತೋರಿಸ್ತೀನಿ ನಿಮಗೆ. ಬನ್ನಿ. ಈಗ ನಾವು ಇಲ್ಲಿ ಒಂದು ಬಾಳಿಗೆ ಇಟ್ಕೊಂಡಿದ್ದೆ, ಅದು ಮೊದ್ಲಕ್ಕೆ ಫ್ರೈ ಮಾಡಿದ್ದು. ಮತ್ತು ನಿಮ್ಮ ಮುಸುರಿ ಹಂಗೆ ಇಟ್ಟ ಅನ್ಬೇಡಿ, ವಿಡಿಯೋದಲ್ಲಿ ಮೊದ್ಲಕ್ಕೆ ಫ್ರೈ ಮಾಡಿದ್ದದು. ಇದನ್ನೇ ನಾವು ನಿನ್ನೆ ಪೂರಿಗೆ ಚಟ್ನಿ ಮಾಡಿದ್ವಿ, ಅದನ್ನು ಹಂಗೆ ಇಟ್ಟಿದ್ದೆ. ಆದರೆ ಏನು ಹೊಲಸಾಟ ಏನಿಲ್ಲ, ಯಾಕಂದರೆ ವಿಡಿಯೋ ಮಾಡೋ ಸಂಬಂಧ ಮತ್ತು ತೊಳ್ಕೊಂಡು ಕುಂದ್ರದೇನೆ ಅಂತ. ಸ್ವಚ್ಛತಾನೇ ಇದೆ, ಬೇಕಂದ್ರೆ ನೋಡ್ತಿರ್ಬೋದು ನೀವು. ಅದು ಇದೆ, ಅದು ಎಲ್ಲ ನೀರು ಹಾಕಿ ತೊಳೆದ ಅದು ಎಣ್ಣೆ ಹತ್ತಿದೆ. ಈಗ ಒಲೆ ಮ್ಯಾಗ ಒಂದು ತವ ಇಟ್ಟಿದ್ದೇನೆ ಗ್ಯಾಸಿನ ಮೇಲೆ. ಗ್ಯಾಸ್ ಆನ್ ಮಾಡೋ ಮುಂಚೆ ನಾವು ಹಿಟ್ಟು ಕಲಸ್ಕೊಂಬರ್ಲಿ ಹಸುಗೋ. ಹಿಟ್ಟು ಕಲಿಸ್ತೀನಿ ಸ್ನೇಹಿತರೆ. ಈಗ ಫಸ್ಟ್ ಬಂದು ನಾವು ಹಿಟ್ಟು ಎಷ್ಟು ತೊಗೊಂಡಿದ್ದೆ ನಿಮಗೆ ತೋರಿಸ್ತೀನಿ, ಆಮೇಲೆ ನೋಡ್ಕೋಬಹುದು. ನಿಮಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ಮೆಂಟು ಇರುತ್ತೆ. ಆದರೆ ಬಟ್ ಏನಂದರೆ ಸ್ವಲ್ಪ ಆಗಿ ಕಲಿಸ್ಕೊಳ್ಬೇಕು. ಹಿಟ್ಟು ನೀರಾಯಿತು, ತೋರಿಸ್ತೀನಿ ನಿಮಗೆ. ಹಿಟ್ಟು ನೀರು ಸ್ವಲ್ಪ ಆಗಿ ಕಲಿಸ್ಕೊತೀನಿ. ಫಸ್ಟ್ ನಾನು ಇದನ್ನೆರಡು ಮಿಕ್ಸ್ ಮಾಡೋಣ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಹಿಂಗೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಿಕ್ನೆಸ್ ಬರ್ಬೇಕಂದ್ರೆ ಸ್ವಲ್ಪ ಇದನ್ನು ಲೈಟಾಗಿ ಹತಕ್ಕಿ, ಎಷ್ಟು ಹತಕ್ತೀರೋ ಅಷ್ಟು ಚಲೋ ಆಗುತ್ತೆ. ಇಷ್ಟು ಲೈಟಾಗಿ ಇದನ್ನು ಪ್ರೆಸ್ ಮಾಡಿ. ಈಗ ನಾವು ಫಸ್ಟು ಒಂದಿಟ್ಟು ಹಿಟ್ಟು ಹಾಕ್ಕೊಳ್ಳೋಣ. ಇದು ಹಸಿಬೇಳೆಯ ಕಡಲೆ ಹಿಟ್ಟು. ನಿಮಗೆ ಸ್ವಲ್ಪ ಹಾಕ್ಕೊಳ್ಬೇಕು, ಯಾಕಂದರೆ ಅದು ಒಣಾರ್ ಬರ್ಬೇಕು ಟೆಕ್ಸ್ಚರು. ನೋಡ್ತಿರ್ಬೋದು ನೀವು. ಸ್ವಲ್ಪ ಒಣಾರಾಗಿ ಬಂದ ಮೇಲೆ ಅದು ರಿಪೀಟ್ ಆಗುತ್ತೆ, ಫ್ರೈ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆ್ಯಕ್ಚುಲಿ ಅದು ಈ ಥರ ಆಗಬೇಕು, ಅದರೆಲ್ಲ ನೀರಾಂಶ ಬಿಡುತ್ತೆ. ನೀರಾಂಶ ಎಲ್ಲ ಬಿಡುತ್ತಾ ಇರ್ತಾನೆ ಈ ಥರ ಕಲಿಸ್ಕೊಳ್ಳಿ. ಸ್ವಲ್ಪ ಮತ್ತು ಸ್ವಲ್ಪ ಹಿಟ್ಟು ಮ್ಯಾಗ ಹೊಡ್ಕೊಳ್ಳಿ, ಸ್ವಲ್ಪ ಟೆಕ್ಸ್ಚರ್ ಆಗಲಿ ಅಂತ. ಇನ್ನು ಸ್ವಲ್ಪ ನೋಟೋ ಕಿಲೋ ಹಸಿಬೇಳೆಗಿಂತ ಒಂದು ನೋಟೋ ಕಿಲೋಕ್ಕೆ ಇನ್ನೂ ಅರ್ಧ ಆಗುತ್ತೆ ಅಷ್ಟೇ. ನಾನು ಒಂದು 30-40 ಗ್ರಾಮು ಹಸಿಬೇಳೆ ಅಷ್ಟೇ ಹಾಕ್ಕೊಂಡು ನಾನು. ಈಗಾಯಿತು. ಇದನ್ನು ನಾವು ನೀರು ಹಾಕಿ ಕಲಸೋಣ. ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕಿ ಕಲಿಸ್ಕೊಡ್ಬೇಕು, ಯಾಕಂದರೆ ಭಾಳ ಅಳ್ಕಾಗಬಾರ್ದು. ಹಸಿ ಇದ್ದರೆ ಭಾಳ ಗಟ್ಟಿದ್ದರೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ನೀವು, ಈ ಥರ ಬರುತ್ತೆ. ಈಗ ಇದನ್ನು ನಾವು ಸ್ವಲ್ಪ ಇನ್ನೊಂದು ಇಟ್ಟು ನೀರು ಬಿಡೋಣ. ಒಂದು ಅದಕ್ಕೆ ಬರೋ ಟೈಪು ಸ್ವಲ್ಪ ನೀರು ಬಿಡೋಣ, ಯಾಕಂದರೆ ಗಂಟು ಭಾಳ ಆಗುತ್ತೆ. ಸಾಲ್ಕು ಮತ್ತು ಇನ್ನೊಂದು ರೌಂಡು ಹೊಲ್ಸೋಣ. ಇದನ್ನು ಈ ಥರ ಹೊಲಿಸ್ತೋಣ. ಇದನ್ನು ಈ ಥರ ಒಂದು ರೌಂಡ್ ಬಾಯ್ಲ್ ಆದಮೇಲೆ ಇದನ್ನು ನೆಕ್ಸ್ಟ್ ಈ ಥರ ಆದಮೇಲೆ ಇದು ಆಗಿದೆ, ಹಿಟ್ಟು ಕರೆಕ್ಟ್ ಪರಿಪೂರ್ಣ ಆಗಿದೆ. ಸೊ ಕೈ ತೊಳ್ಕೊಂಬಂದು ಕ್ಲೀನ್ ಮಾಡಿ ಆಮೇಲೆ ವಿಡಿಯೋ ಮಾಡ್ತೀನಿ. ಕಂಟಿನ್ಯೂ ಇರುತ್ತೆ ವಿಡಿಯೋ ಮಾಡೋ ಸ್ನೇಹಿತರೆ. ಈ ಕೈ ತೊಗೊಂಡ್ಬಿಡ್ತೀನಿ ನಾನು, ವಿಡಿಯೋ ಅಷ್ಟೇ ಇರಲಿ. ಕೈ ತೊಳ್ಕೊಂಬಂದು ನಿಮಗೆ ಹೇಳ್ತೇನೆ ಹೆಂಗೆ ಮಾಡಬೇಕು ಏನು ಅಂತ. ಈಗೆಲ್ಲ ಬೇಡ, ಅದು ಕೈ ತೊಳ್ಕೊ ಸಮಯ. ಈಗ ಆಗಿದೆ, ಹಿಟ್ಟು ರೆಡಿಯಾಗಿದೆ. ನಾವು ನಮ್ಮ ತವೆಗೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕ್ಯಾನಿಲಿದೆ, ಸ್ವಲ್ಪ ಎಣ್ಣೆ ಬಿಟ್ಕೊತೀನಿ ನಾನು.
ಹಾಕ್ಕೊಂಡು ಆಯಿತು. ಹೀಗೆ ನಾವು ಗ್ಯಾಸ್ ಆನ್ ಮಾಡೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದಿಲ್ಲ, ಯಾಕಂದರೆ ಎಣ್ಣೆ ಭಾಳ ಹೀಟ್ ಆಗಬಾರ್ದು, ಒಂದು ಮೀಡಿಯಮ್ ಸೈಜ್ ಇರಬೇಕು. ಈಗ ನಾವು ಒಂದು ತಗೊಳಕ ಒಂದು ಬರಣಿ ಅಂತ ತೊಗೊಂಡ್ರೆ ಸಾಕು, ಇಲ್ಲಾಂದರೆ ನಿಮಗೆ ಬೇಕೋ ಅಂತ ತೊಗೋಬೋದು. ಆಮೇಲೆ ಸಜ್ಜೆ ತುಂಬ್ತಾ ಇದ್ದಾರೆ. ನಮಗಿಲ್ಲಿ ಇದು ಇದೆ, ಪಿಲ್ಲೆಟ್ಸ್ ತಗೊಂಡು ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಎಣ್ಣೆ ಕಾದಿದೆ, ನೋಡ್ತಾ ಇರ್ಬೋದು ನೀವು ಎಣ್ಣೆ ಈ ಥರ ಕಾದಿದೆ ಅಂತ. ಇನ್ನು ಬಜ್ಜಿ ಸ್ಟಾರ್ಟ್ ಮಾಡೋಣ ಬಿಡೋಕ್ಕೆ. ಇನ್ನೂ ಬಿಡ್ತಾ ಇಲ್ಲ, ಉದುರು ಬಜ್ಜಿ ಅನ್ನೋದು ಇದಕ್ಕೆ ನಾವು ಬಿಡೋಣ. ಈಗ ನೋಡ್ತಿರ್ಬೋದು ನೀವು ಎಣ್ಣೆ ಕಾದ ಆದಮೇಲೆ ಈ ಥರ ಆದಮೇಲೆ ಬಿಡಬೇಕು. ಸೌಂಡ್ ಜಾಸ್ತಿ ಆಗಿದೆ ಅನ್ಬೋದು. ಈ ಥರ ಬಿಟ್ಟರೆ ಅದೊಂದು ಒಳ್ಳೆಯದು. 4 ಬಿಡ್ತಾ ಇದ್ದೀನಿ ನಾನು ಈ ಟೈಮಲ್ಲಿ, ಯಾಕಂದರೆ ದೊಡ್ಡದಾಗಿ ಬಿಟ್ಟರೆ ಗಾತ್ರದ ತೊಳೆದವು ಚಲೋ ಆಗೋಲ್ಲ. ಒಂದು ಕಂಟಿನ್ಯೂ ವಿಡಿಯೋ ಚಲೋ ಇರುತ್ತೆ. ಸ್ವಲ್ಪ ಅದು ಜಲ್ದಿ ಹೊಳಿಸ್ಬೇಡಿ, ಯಾಕಂದರೆ ಅದು ಫ್ರೈ ಆಗಬೇಕು. ಈಗ ನಾವು ಏನಿಲ್ಲ ಇಷ್ಟು ಬೆಂದಿದೆ ಅಂತ ಜಲ್ದಿ ಹೊಲಿಸಿದರೆ ಅದು ಇನ್ನೂ ಹಸಿ ಇರುತ್ತೆ. ಸ್ವಲ್ಪ ಕಾಯಿಲಿ ಆದಮೇಲೆ ಸ್ವಲ್ಪ ಹೊಲಿಸಿರಂತ. ಈಗ ಹೊಲಿಸೋಣ. ಈಗ ಸ್ವಲ್ಪ ಇನ್ನೂ ಹತ್ಕೊಂತಿದೆ. ಈ ಥರ ಹೊಲಿಸೋಣ. ಹಾಗೆ ನಿಧಾನಕ್ಕಾಗಿ ಹೊಲಿಸ್ಕೊಳ್ಳೇಬೇಕು. ಈಗ ಒಂದು ಮೈ ಹೊಲಿಸ್ಕೊಂಡಿವಿ, ಇನ್ನೊಂದು ಮೈ ಬೇಯೋಣ. ಬೇಕಿಡೋಣ, ಇಷ್ಟೇ ಬಿಟ್ಟಿದ್ದೀವಿ ಆ್ಯಕ್ಚುಲಿ. ಬೇಕಿಡೋದು ಸರಿ. ಇಷ್ಟು ಆಗಿದೆ, ಇದನ್ನು ಬೇಯಿಸೋಣ ಶಿಸ್ತಾಗಿ. ನೋಡ್ತೀರಿ ಸ್ನೇಹಿತರೆ, ಫಸ್ಟು ನೋಡ್ತಾ ಇದ್ದಳು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಸ್ಟುಡಿಯೋಕ್ಕೆ ಹೋಗಿ. ಯಾಕಂದರೆ ಹಿಂದಿನ ವಿಡಿಯೋ ಯಾರು ನೋಡಿರಲ್ಲ ಅಂದರೆ ಈಗಲೇ ನೋಡಿ. ನಿಮಗೆ ಅಡುಗೆ ಚಾನಲ್ ಒಂದೊಂದು ಜಾಸ್ತಿ ಇರಲ್ಲ, ಆದರೆ ಯಾವಾಗರೊಮ್ಮೆ ಸಿಂಪಲ್ಲಾಗಿ ಮಾಡುತ್ತೇವೆ ನಾವು. ಮಾಡಬೇಕು ಇನ್ನೊಮ್ಮೆ ಅನ್ನಿಸ್ತಿದೆ ಮಂದಿಗೆ, ಆ ಥರ ನಾವು ಜನರಿಗೆ ತಿಳಿಸ್ಕೊಡ್ತೀವಿ. ಈಗ ಇನ್ನೊಂದು ಈ ಥರ ಹೊಲಿಸಿ ಹಾಕೋಣ. ಇನ್ನೊಂದು ಮಂತ್ 3ನೇ ಸ್ಟೆಪ್ ಇದು. ಈ ಥರ ಹೊಲಿಸಿ ಹಾಕಿದರೆ ನಮ್ಮ ಈರುಳ್ಳಿ ರೆಸಿಪಿ ಕಬಾಬ್ ರೆಡಿ. ಈಗ ಈ ಥರ ಇನ್ನೊಮ್ಮೆ ಹೊಲಿಸೋಣ. ಹೊಲಿಸಿ ನಾವು ಬಣ್ಣ ಬದಲಾಗಬೇಕು. ನೋಡ್ತಿರ್ಬೋದು ನೀವು ಬಣ್ಣ ಹೇಗಿದೆ ಬದಲಾಗ್ತಿದೆ. ಈ ಬಣ್ಣ ಎಷ್ಟು ಬದಲಾಗುತ್ತೆ ಅಷ್ಟು ಕೃತಿಕವಾಗಿ ಇದು ಒಂದು ಅಷ್ಟು ಚಲೋ ಆಗಿ ಬರುತ್ತೆ. ಈ ಬಜ್ಜಿ ತೆಗೆದು ಒಂದು ಪ್ಲೇಟಿಗೆ ಹಾಕೋಣ. ಈ ಥರ ತೆಗಿಬೇಕು ಸ್ನೇಹಿತರೆ. ಅಷ್ಟು ಬಜ್ಜಿನೂ ಈ ಥರ ತೆಗೆದ್ರೆ ಮುಗಿದೋಯ್ತು. ಬಾಯಲ್ಲಿ ನೀರೇ ನೀರು. ಈ ಥರ ಬಜ್ಜಿ ಕರಿಯೋದ್ರಿಂದ ಯಾರಿಗ್ಯಾರು ನೀರು ಬರುತ್ತೆ ಅಲ್ವಾ. ಲೇಡೀಸ್ ಆಯಿತು ಮತ್ತು ಬಾಯ್ಸ್ ಆಯಿತು, ಯಾರು ಮಾಡ್ಕೊಂಡು ತಿನ್ಬೋದು. ಯಾಕಂದರೆ ಮನೆಯಲ್ಲಿ ಒಬ್ಬರಿಗೆ ಊರಿಗೆ ಹೋಗಿರ್ತಾರೆ ಆಂಟಿಗಳು, ಮತ್ತೊಬ್ಬರು ಎಲ್ಲ ಪೇರೆಂಟ್ಸು ಊರಿಗೆ ಹೋಗಿರ್ತಾರೆ, ಮಕ್ಕಳು ಹೋಗಿ ಮತ್ತು ಯಾರಿಗೆ ಅಲ್ಲಿ ಮಾಡ್ಕೊಂಡು ತಿನ್ನುವ ಒಂದು ಅಭ್ಯಾಸ ಆಗಿರುತ್ತೆ. ಇದು ಒಂದು ಟೆಕ್ಸ್ಚರು ತುಂಬ ಸ್ಮೂತಾಗಿ ಬರುತ್ತೆ. ನೋಡ್ತಿರ್ಬೋದು ನೀವು, ಇಷ್ಟು ಸಲೀಸಾಗಿ ಮಾಡಬಹುದು. ಇದನ್ನು ಇನ್ನೊಂದು ಬಿಡೋಣ, 4 ಬಿಟ್ಟು ಬಿಡೋಣ.
ಆಯ್ತು ಸ್ನೇಹಿತರೆ, ಈಗ ನೋಡ್ತಿರ್ಬೋದು ನೀವು ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ನಾವು ಅದೇ ಏನು ಫಸ್ಟ್ ಟೈಮ್ ನಾನು ಅಷ್ಟೇ ಸ್ವಲ್ಪ ಉರಿ ಜಾಸ್ತಿ ಕಾದಿದೆ, ಸ್ವಲ್ಪ ಮೀಡಿಯಮ್ ಸ್ಟೈಲ್ ಮಾಡೋಣ. ಮೀಡಿಯಮ್ ಆಯಿತು, ಅಂದರೆ ಉರಿ ಜಾಸ್ತಿ ಆದರೆ ಕೆವ ಹೊತ್ಕೊಂಡ್ಬಿಡುತ್ತೆ. ರೈಸ್ ಹಾಕೋಣ ಈಗ. ಅಗಲಿಗೆ ಕಾದಿದೆ ನೋಡಿ, ಕೆಪ್ಪೋಗಾದು. ನೋಡಿ ಸ್ನೇಹಿತರೆ, ಈ ಥರ ಮಾಡ್ಕೊತೀನಿ. ಮಕ್ಕಳು ಎಲ್ಲರೂ ಇರುತ್ತೀರ ಮನೆಯಲ್ಲಿ, ಒಬ್ಬರೇ ಅಲ್ಲ. ಮತ್ತು ಮಕ್ಳಿಗೆ ಭಾಳ ಇಷ್ಟ ಆಗುತ್ತೆ, ಯಾಕಂದರೆ ಈ ಟೆಕ್ಸ್ಚರು ನೀವು ಮಾಡ್ಕೊಂಡು ಒಮ್ತೀನಿ ನಮ್ಮ ಈ ರೆಸಿಪಿ ಒಮ್ಮೆ ನೋಡಿ ಮಾಡ್ತೀನಿ ಅಂದರೆ ಕರ್ತನಗೂ ಮಾಡ್ಬೇಕು ಅನ್ನಿಸ್ತದೆ. ಫಸ್ಟು ಮುಗಿಸ್ತಾ ಇದ್ದೀನಿ. ಈಗ ನಾವು ಇಲ್ಲಿಗಾಯಿತು ಈಗ ವಿಡಿಯೋ. ತಿನ್ನುವ ಸಮಯ. ಈಗ ತೆಗಿತಿದ್ದೇನೆ, ಗ್ಯಾಸ್ ಆಫ್ ಮಾಡ್ತಿದ್ದೇನೆ ನಾನು. ಫುಲ್ ಕಾದಿದೆ, ಗ್ಯಾಸ್ ಆಫ್ ಮಾಡಿ ಇವತ್ತು ತೆಗೆಯುವ ಒಂದು ಸಮಯ ಮಾಡೋಣ. ಯಾಕಂದರೆ ಭಾಳ ಕಾದಿದೆ. ಒಂದೊಂದಾಗಿ ನಾವು ವಿಡಿಯೋ ಮಾಡೋ ಸಂಬಂಧ ಒಂದೊಂದಾಗಿ ತೆಗಿತೀವಿ, ಯಾಕಂದರೆ ನಿಮಗೆ ತಗೋಬಹುದು. ಅಷ್ಟೇ ಆಯಿತು, ನಮ್ಮ ಬಜ್ಜಿ ರೆಡಿ. ಬಜ್ಜಿ ರೆಡಿಯಾಗಿದೆ. ಈಗ ಇದನ್ನು ತಿನ್ನುವ ಸಮಯ ನೋಡೋಣ ಬನ್ನಿ ಸ್ನೇಹಿತರೆ, ಟೇಸ್ಟ್ ಹೇಗಿದೆ. ಇದಕ್ಕೇನಿಲ್ಲ, ಟೇಸ್ಟ್ ನೋಡೋಣ ಬನ್ನಿ ಸ್ನೇಹಿತರೆ. ಲೆಟ್ಸ್ ಗೋ. ನೋಡ್ತಿರ್ಬೋದು ನೀವು ಈ ಥರ ಮಾಡುವ ವಿಧಾನ. ಯಾರು ತಿನ್ನಲಾರ್ದ ಬಜ್ಜಿ ತಿನ್ನೋಣ, ಯಾಕಂದರೆ ಇದು ಈ ಥರ ಬಂದಿದೆ. ನೋಡ್ತಿರ್ಬೋದು ನೀವು. ಈಗ ಇದನ್ನು ಕ್ರಿಸ್ಪಿಯಾಗಿ ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು ಇಷ್ಟು ಇದಾಗಿ ಬರುತ್ತೆ. ಇದನ್ನು ತಿನ್ನೋಣ. ವಾವ್, ಸೂಪರ್. ಥರ ಗೋಬಿ ಥರ ಬೆಂದಿದೆ ಬಜ್ಜಿ. ಮೆಣಸಿನ್ಕಾಯಿ ಟೆಕ್ಸ್ಚರ್, ಉಳ್ಳಾಗಡ್ಡಿ ಟೆಕ್ಸ್ಚರ್ ಭಾರಿ ಸೂಪರ್. ಈ ಥರ ಮಾಡ್ಕೊಂಡು ತಿನ್ಬೇಕಂದ್ರೆ ನೀವು ನಮ್ಮ ಚಾನಲ್ ನೋಡಿರಿ, ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮುಗಿಸ್ತಾನೆ. ಜೈ ಕನ್ನಡ.